ಬೆಂಗಳೂರಿನ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸಂಯೋಗದಲ್ಲಿ ದೊಮ್ಮಲ್ಲೂರು 2ನೇ ಹಂತದ ಬಡಾವಣೆಯ ಬಿಡಿಎ ಸಿಎ ನಿವೇಶನದಲ್ಲಿ ಶೈಕ್ಷಣಿಕ ಉದ್ದೇಶಗಳಿಗಾಗಿ ಸರ್ಕಾರಿ ಕಾಲೇಜು ಕಟ್ಟಡ ನಿರ್ಮಾಣ ಮತ್ತು ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ದೊಮ್ಮಲ್ಲೂರು 1ನೇ ಹಂತದ ಬಡಾವಣೆಯ ಬಿಡಿಎ ಸಿಎ ನಿವೇಶನದಲ್ಲಿರುವ ಕರ್ನಾಟಕ ಸರ್ಕಾರಿ ಪಬ್ಲಿಕ್ ಶಾಲೆಯಲ್ಲಿ ಹೆಚ್ಚುವರಿ ಶಾಲಾ ಕೊಠಡಿಗಳ ನಿರ್ಮಾಣ ಹಾಗೂ ಜೋಗುಪಾಳ್ಯದಲ್ಲಿರುವ ಜಿಬಿಎ ಆಟದ ಮೈದಾನದಲ್ಲಿ ಸ್ಟೇಡಿಯಂ ನಿರ್ಮಾಣ ಕಾಮಗಾರಿಗೆ ಮತ್ತು ನಂದನ್ ಫುಟ್ಬಾಲ್ ಸ್ಟೇಡಿಯಂ ಹಾಗೂ ವಾರ್ಡ್ ನಂಬರ್ 31 ಆಫೀಸ್ ರೋಡ್ ರಸ್ತೆ ಚರಂಡಿಗಳ ಕಾಂಕ್ರೀಟ್ ಮತ್ತು ಪಾದಚಾರಿ ಮಾರ್ಗಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಗುದ್ದಲಿ ಪೂಜೆಯನ್ನು ಮಾನ್ಯ ಅಧ್ಯಕ್ಷರು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಶಾಸಕರು, ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಎನ್ಎ ಹ್ಯಾರಿಸ್ ಮತ್ತು ಆಯುಕ್ತರು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮೇಜರ್ ಪಿ ಮಣಿವಣ್ಣನ್ ಅವರುಗಳು ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರುಗಳು, ಬ್ಲಾಕ್ ಅಧ್ಯಕ್ಷರು ಮತ್ತು ವಾರ್ಡ್ ಅಧ್ಯಕ್ಷರು ಹಾಗೂ ಸ್ಥಳೀಯ ಕಾಂಗ್ರೆಸ್ ಮುಖಂಡರುಗಳು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಬಿಡಿಎ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕಾಲೇಜು ಈಗ ಆಲ್ರೆಡಿ ನಾವು ನಮ್ಮ ಕ್ಷೇತ್ರದಲ್ಲಿ ಒಂದು ಪದವೀಧರರ ಕಾಲೇಜನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅದನ್ನು ಮಾಸ್ಟರ್ ಡಿಗ್ರಿವರೆಗೂ ತೊಗೊಂಡು ಹೋಗಬೇಕು ಅನ್ನೋದು ನನ್ನ ಆಸೆ, ಕನಸು, ನಮ್ಮ ಎಲ್ಲರ ಆಸೆ. ಬಹುಶಃ ಈ ಭಾಗದಲ್ಲಿರೋರ್ದು ಇಲ್ಲೆಲ್ಲೂ ಸ್ವತಂತ್ರದ ನಂತರ ಸರ್ಕಾರಿ ಕಾಲೇಜ್ ಇರಲಿಲ್ಲ ನಮ್ಮ ಹತ್ರ. ಸೊ ಈಗಾಗಲೇ ನಾವು 4 ವರ್ಷ ಆಯಿತು, ಬೇಕಾಗಿರುವಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದೀವಿ. ಈಗ ಇನ್ನೂ ಮುಂದಕ್ಕೆ ಬೇಕಾಗುವಂಥದ್ದು ಇದು ಕಾಲೇಜ್ ಜಾಗನೇ. ಹಾಗಾಗಿ ಇಲ್ಲೊಂದು ಕಟ್ಟಡ ಬರ್ತಾಯಿದೆ, ಆಮೇಲೆ ಮೇನ್ ಕಾಲೇಜು ಕ್ಯಾಂಪಸ್ಸಲ್ಲಿ ಒಂದು ಕಟ್ಟಡ ಬರ್ತಾಯಿದೆ. ಹೆಚ್ಚು ಕಮ್ಮಿ ನನ್ನ ಪ್ರಕಾರ 35 ಕೋಟಿ ರೂಪಾಯಿದು ವರ್ಕು, 35-40 ಕೋಟಿ ರೂಪಾಯಿ ಕೆಲಸ ಇದು ಅಲ್ಲಿ ಎರಡು ಸೇರಿ ಬರ್ತಾಯಿದೆ. ಸೊ ಇದು ಹಳೆ BDA ಡೆವಲಪ್ ಮಾಡಿರುವಂಥ ಏರಿಯಾ. ಈ ಭಾಗದಲ್ಲಿ ನಾವು ರಿಸರ್ವ್ ಮಾಡಿದ್ವಿ ವಿದ್ಯಾಭ್ಯಾಸಕ್ಕೋಸ್ಕರ. ಅದನ್ನು ನಾವು ಇವತ್ತು ಸರ್ಕಾರದ ಕೈಯಲ್ಲಿದೆ. ಈ CA ಸೈಟ್ಗಳು ಇದು ಯಾರಿಗೂ ನಾವು ಅಲಾಟ್ ಮಾಡಿಲ್ಲ. ಹಾಗಾಗಿ ಸರ್ಕಾರ ಕಾಲೇಜೇ ಇಲ್ಲಿ ಪ್ರಾರಂಭ ಮಾಡ್ತಾಯಿದ್ವಿ. ಹಾಗಾಗಿ BDAಯಲ್ಲಿ ಕಟ್ಟಡವನ್ನು ಕಟ್ತಾಯಿದ್ವಿ. ಇಲ್ಲಿ ಕಾಲೇಜು ಬಿಲ್ಡಿಂಗು ಈ ಕಡೆಯೂ ಆ ಕಡೆ ಬಂದು, ಆಮೇಲೆ ನಮ್ಮ 2 ಗ್ರೌಂಡು ಸ್ಟೇಡಿಯಮ್ಮು ಅಂದರೆ ಫುಟ್ಬಾಲ್ ಗ್ರೌಂಡು ಜೋಗಪಾಳ್ಯ ಒಂದು ನಂದನ್ ಗ್ರೌಂಡ್ಸಲ್ಲಿ 2 ಅಲ್ಲಿ ಕೂಡ ಪ್ರಾರಂಭ ಆಗ್ತದೆ. ಕಾಲೇಜು ಈಗಾಗಲೇ ಸರ್ಕಾರಿ ಡಿಗ್ರಿ ಕಾಲೇಜ್ ಇದೆ. ಇಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್, PUC ಕಾಲೇಜು, ಡಿಗ್ರಿ ಕಾಲೇಜ್ ಇದೆ. ಸೊ ಈಗ ಇನ್ನೂ ನನಗೇನೆಂದರೆ ಮಾಸ್ಟರ್ ಡಿಗ್ರಿವರೆಗೂ ಇದನ್ನು ತೊಗೊಂಡು ಹೋಗಬೇಕು. ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಒಂದು ರೆಡಿ ಆಗಿಬಿಟ್ರೆ ಇದನ್ನು ಆಮೇಲೆ ಇದೊಂದು ವಿಶೇಷವಾದಂಥ ಒಂದು ಕ್ಯಾಂಪಸ್ ಮಾಡಬೇಕು. ಇಲ್ಲಿ ಅಂದರೆ ಹೈಸ್ಕೂಲಿಂದ ನಾವು ಪ್ರೈಮರಿ ಸ್ಕೂಲ್ ಇನ್ನೊಂದು ಕ್ಯಾಂಪಸ್ ಆ ಕಡೆ ಇದೆ ನಮ್ಮದು. ಸೊ ಹೈಸ್ಕೂಲಿಂದ ಡಿಗ್ರಿ, ಮಾಸ್ಟರ್ ಡಿಗ್ರಿವರೆಗೂ ಒಂದೇ ಕಡೆ ಆಗುವಂಥ ಒಂದು ವಾತಾವರಣ ಇಲ್ಲಿ ಸೃಷ್ಟಿ ಮಾಡಬೇಕು ಅಂತ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಒಂದು ಮೋಸ್ಟ್ಲಿ ಒಂದು 25 ಕೋಟಿ ರೂಪಾಯಿದು ಈ ಕಟ್ಟಡಕ್ಕೆ ಅನುದಾನ. ಮೋಸ್ಟ್ಲಿ ಮೂರು ಫ್ಲೋರು. ನಾವು ಆಟದ ಮೈದಾನ ತಯಾರಿ ಮಾಡ್ತಾಯಿದ್ದೀವಿ. ಒಂದು ಹಳೇದೊಂದು ಗ್ಯಾಲರಿ ಇದೆ, ಅದನ್ನು ತೆಗಿತಾ ಇದ್ದೀವಿ. ಸುತ್ತಲೂ ಜನ ಕೂತು ನೋಡೋಕ್ಕೆ ಮತ್ತು ಫುಟ್ಬಾಲ್, ಕ್ರಿಕೆಟ್ ಎರಡೂ ಆಡೋವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಒಂದು ಯೋಗ ರೂಮು, ಚೇಂಜ್ ರೂಮು, ಟಾಯ್ಲೆಟು, ಅದಕ್ಕೆಲ್ಲ ಒಂದು ಕಟ್ಟಡ ಬರುತ್ತೆ ಕೊನೆಯಲ್ಲಿ. ಬಾಕಿ ಇರೋದು ಇದು ನೀರು, ಮಳೆ ಬಂದರೆ ನೀರು ನಿಲ್ಲದೆ ಇರೋ ಹಾಗೆ ಗ್ರೌಂಡಲ್ಲಿ, ಯಾಕೆಂದರೆ ಮಳೆ ಬಂದರೆ ಆಟ ಆಡೋಕ್ಕಾಗಲ್ವಲ್ಲ, ಅದನ್ನು ಗ್ರೌಂಡೆಲ್ಲ ಒಂದು ಕರೆಕ್ಟಾಗಿ ನೀರು ಹೋಗೋ ಥರ ಮಾಡಿ ವ್ಯವಸ್ಥಿತವಾಗಿ ಮಾಡುವಂಥ ಕೆಲಸ ಕೈಗೊಂಡಿದ್ದೀವಿ. ಕಾಂಟ್ರಾಕ್ಟ್ರು ನಮಗೆ ಕೈ ಕೊಟ್ಬಿಟ್ಟು ಈಗ ಅವ್ರನ್ನ ನಾವು ಕ್ಯಾನ್ಸಲ್ ಮಾಡಿ ಹೊಸ ಟೆಂಡರ್ ಆಗಿದೆ. ಮೋಸ್ಟ್ಲಿ ಈ ವಾರದಲ್ಲಿ ಅದೂ ನಾವು ನಿಮ್ಮನ್ನು ಕರಿತೀವಿ. ಮತ್ತು ಅದಕ್ಕೂ ಒಂದು ಹೊಸದಾಗಿ ಒಂದು ಪೂಜೆ ಮಾಡಿ ಪ್ರಾರಂಭ ಮಾಡಿ ಬಂದಿಲ್ಲ. ಹಳೆ ಕಾಂಟ್ರಾಕ್ಟ್ರು ಇನ್ನೂ ಈಗ ಹೊಸ ಕಾಂಟ್ರಾಕ್ಟ್ ಲಾಸ್ಟ್ ಟೈಮ್ ಇನ್ಸ್ಪೆಕ್ಷನ್ ಮಾಡಿದ್ವಿ. ಆಲ್ಮೋಸ್ಟ್ ಸ್ಟ್ರಕ್ಚರ್ ಆಗಿದೆ. ಅದೀಗ ಹೊಸ ಕಾಂಟ್ರಾಕ್ಟ್ ಆಗಿದೆ, ಟೆಂಡರ್ ಆಗಿದೆ. 2 ಸಮುದಾಯ ಭವನ ಬರುತ್ತೆ ಅಲ್ಲಿ. ನಮ್ಮ ಜನಕ್ಕೂ ನಮಗೂ ಅನುಕೂಲ ಅದಾಗ್ಬಿಟ್ರೆ, ಇಲ್ಲಾಂದರೆ ಮದುವೆಗೆ ಎಲ್ಲೆಲ್ಲೂ ಹೋಗಬೇಕು, ಇಲ್ಲಾಗ್ಬಿಟ್ರೆಲ್ಲ ಇಲ್ಲೇ ನಾವು ಮದುವೆ ಅಟೆಂಡ್ ಮಾಡೋಕ್ಕೆ ಅನುಕೂಲ ಆಗ್ತದೆ. 3-4 ನಮ್ಮ ಕ್ಷೇತ್ರದಲ್ಲಿ ಆಗ್ತಾಯಿದೆ. ಸೊ ಎಲ್ರಿಗೂ ಅನುಕೂಲ ಆಗೋವಂಥದ್ದು. ಅದು ಈಗ ಇನ್ನೇನು ಆದಷ್ಟು ಬೇಗ ಪ್ರಾರಂಭ ಮಾಡ್ತೀವಿ. ಇಲ್ಲ, ಇದೂ ಭಾಳ ವರ್ಷದ ಒಂದು ಕನಸು. ಈ ಭಾಗದಲ್ಲಿ ನಮ್ಮ ಜನ ಫುಟ್ಬಾಲ್ ಜಾಸ್ತಿ ಆಡ್ತಾರೆ. ಜೋಗಪಾಳ್ಯ ಇರ್ಬೋದು, ನಂದನ್ ಗ್ರೌಂಡ್ಸ್ ಇರ್ಬೋದು, ಇವೆರಡೂ ಫುಟ್ಬಾಲಿನ ಒಂದು ಏರಿಯಾ ಇದು. ಸೊ ಹಾಗಾಗಿ ನಾವು ಫುಟ್ಬಾಲ್ಗೋಸ್ಕರನೇ ಡೆವಲಪ್ಮೆಂಟ್ ಮಾಡಬೇಕು. ಜೊತೆಗೆ ಕ್ರಿಕೆಟು ಆಡ್ತಾರೆ ನಮ್ಮ ಮಕ್ಕಳೆಲ್ಲ. ಇವಾಗ ಎಲ್ಲರೂ ಕ್ರಿಕೆಟ್ ಆಡೋರು ಜಾಸ್ತಿ ಆಗಿದ್ದಾರೆ. ಹಾಗಾಗಿ ಎರಡೂ ಉಪಯೋಗ ಆಗುವಂಥ ರೀತಿಯಲ್ಲಿ ಇದನ್ನು ರೆಡಿ ಮಾಡಿ, ಚೇಂಜ್ ರೂಮು ಆಲ್ರೆಡಿ ನಾವು ಮಾಡಿದ್ದೀವಿ. ಇಲ್ಲಿ ಬೇರೆ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಬರುತ್ತೆ. ಆಮೇಲೆ ಗ್ರೌಂಡ್ ಸೈಜು ಕಮ್ಮಿ ಮಾಡೋಕ್ಕಾಗಲ್ಲ, ಮಾಡಿದ್ರೆ ನಮಗೆ ಮ್ಯಾಚ್ ಆಡಲಿಕ್ಕೆ ತೊಂದರೆ ಆಗ್ತದೆ. ಹಾಗಾಗಿ ಮಿನಿಮಮ್ ಸ್ಪೇಸ್ ಗ್ರೌಂಡ್ ಜಾಸ್ತಿ ಇಟ್ಕೊಂಡು ಇದನ್ನು ಬೇಸು ರೆಡಿ ಮಾಡ್ತೀವಿ. ಮಳೆ ನೀರೆಲ್ಲ ಬಂದರೆ ನಿಂತ್ಕೊಳ್ದೆ ಇರೋ ಹಾಗೆ ಡ್ರೈನೇಜ್ ಫೆಸಿಲಿಟಿ ಮಾಡ್ತೀವಿ. 2 ಕಡೆನೂ ಮಾಡಿ ಅದಕ್ಕೆ ಬೇಕಾದಂಥ ಎಲ್ಲ ಫೆಸಿಲಿಟಿ ಮಾಡಿ ಚೇಂಜ್ ರೂಮು ಮತ್ತು ಗ್ಯಾಲರಿನ ಮಾಡಿಸ್ತೀವಿ. 2 ಕಡೆನೂ ಮಾಡಿ ರೆಡಿ ಮಾಡ್ತೀವಿ. ಉದ್ಘಾಟನೆ ಆಗಿರೋದು ನಿಮಗೆಲ್ಲರೂ ಗೊತ್ತಿರೋ ವಿಚಾರನೇ. ನೀವು ಆವಾಗಲಿಂದನೇ ನಮ್ಮ ಜನಪ್ರಿಯ ಶಾಸಕ ಆಗ್ತಂಥ MLA ಅವರು
ನಮ್ಮ NARS ಅವರು ಅದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಇಲ್ಲಿಗೆ ಟೋಟಲ್ ಆಗಿ ಒಂದು 30 ಕೋಟಿ ಇಲ್ಲಿಗೆ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದಾರೆ ಇದು ಕಾಲೇಜ್ನ ಇನ್ನೂ ಅಭಿವೃದ್ಧಿ ಮಾಡೋದಕ್ಕೆ. ಜೊತೆಗೆ ಅಲ್ಲಿ ಇನ್ನೊಂದು ಬೆಳಿಗ್ಗೆ ಪೂಜೆ ಆಯಿತು ನಮ್ಮ ಶನಿಮಹಾತ್ಮ ದೇವಸ್ಥಾನ ಪಕ್ಕದಲ್ಲಿ, ಅಂದರೆ ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲಿ, ಅಲ್ಲಿ 17 ಕೋಟಿ ಆಗಿದೆ. ಸೊ ಟೋಟಲಿ 42.25 ಕ್ರೋರ್ಸು ಇಷ್ಟನ್ನು BDA ಕಡೆಯಿಂದ ಈ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಅವರು ಆ ಫಂಡ್ಸ್ನ ತೊಗೊಂಬಂದು ಇಲ್ಲಿ ಶಿಕ್ಷಣಕ್ಕೆ ತುಂಬ ಒಂದು ಒತ್ತನ್ನು ಅವರು 2008ರಿಂದ MLA ಆಗಿ ಒಂದು 4 ಬಾರಿ ಗೆದ್ದಿದ್ದಾರೆ. 4 ಬಾರಿನೂ ಅವರು ಶಿಕ್ಷಣಕ್ಕೆ ತುಂಬಾ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಒಂದು 5 ನಿಮಿಷಕ್ಕೆ ಮುಂದೆ ಸಾಹೇಬ್ರು ಏನು ಹೇಳಿದ್ರು, ನಾನು ಯಾವಾಗಲೂ MLAನ ಇರಬೇಕಂತಲೇ ಬಂದಿಲ್ಲ, ನಾವು ಇರೋ ಗಂಟ ಏನನ್ನ ಒಂದು ಮಾಡಬೇಕು, ಏನನ್ನ ಬಿಟ್ಟು ಹೋಗ್ಬೇಕು ಅಂತ ಒಂದು ಮಾತು ಹೇಳಿದ್ರು ನೋಡಿ. ಅದು ಖಂಡಿತ ಹೃದಯ ಇರೋರನ್ನ ಅದರ ತಿಳ್ಕೊಳ್ಬೇಕು ಏನು ಮಾತಾಡ್ತಾರೆ ಅಂತ. ನಾವು ಸಮ್ಟೈಮ್ ಬಂದ್ಬಿಟ್ಟು ನಾವು MLA ಆಗಬೇಕು, MP ಆಗಬೇಕು, ರಾಜಕೀಯದ ಬೇಳೆ ಬೇಯಿಸ್ಕೊಳ್ಬೇಕು ಅಂತ ಇರೋ ಒಂದು ಲೀಡ್ರ್ಗಳು ನೋಡ್ಬಿಟ್ಟು ಇವ್ರನ್ನೂ ನೋಡಿದ್ರೆ ತುಂಬ ಡಿಫ್ರೆಂಟ್ ಆಗಿದೆ. ಇವತ್ತು ನೋಡಿ ಒಂದೊಂದು ಸ್ಟೆಪ್ಪು ಬಂದ್ಬಿಟ್ಟು ಈ ಕಾಲೇಜ್ ಹೇಗಿತ್ತು, ಹೆಂಗೆ ಬಂತು, ಎಲ್ಲಿಂದ ಇವರು ಪರ್ಮಿಷನ್ ತೊಗೊಬಂದರು, ಎಲ್ಲೋ ಇದ್ದಿದ್ದು ಕಾಲೇಜಿನ ಎಲ್ಲಿ ತೊಗೊಬಂದರು, ಇವತ್ತು ಬಂದ್ಬಿಟ್ಟು ಜನ ಬಂದ್ಬಿಟ್ಟು ಇದು ಡಿಗ್ರಿ ಕಾಲೇಜು ನಮ್ಮ ಕ್ಷೇತ್ರದಲ್ಲಿ ಇದೆ ಅಂತ ನಮಗೆಲ್ಲ ತುಂಬ ಪ್ರೌಡ್ ಆಗುತ್ತೆ. ಓಕೆ, ಸೊ ಇದ್ರನ್ನೆಲ್ಲ ಬಂದ್ಬಿಟ್ಟು ಇದು ನಮ್ಮ ಶಾಸಕರಾದ NA ಹ್ಯಾರಿಸು ಅಣ್ಣ BDA ಚೇರ್ಮನ್ ಆಗಿದ್ದಾರೆ. ಇವತ್ತು BDAಯಿಂದ ಏನೇನು ನಮ್ಗೆ ಅನುದಾನಗಳದು ಎಲ್ಲನೂ ಬಂದ್ಬಿಟ್ಟು ನಮಗೆ ಮಾಡೋಕೆ ಹೊರಟಿದ್ದಾರೆ. ಇವಾಗ ಇಲ್ಲೊಂದು ಪೂಜೆ ಮಾಡಿಸ್ತಿರಲ್ಲ, ಓಕೆ, ಅಲ್ಲಿ ಒಂದು ಕಾಲೇಜ್ ಬರ್ತಾ ಇದೆ, ಇಲ್ಲಿ ಡೆವಲಪ್ಮೆಂಟ್ ಮಾಡ್ತದೆ, ನೆಕ್ಸ್ಟ್ ಇದನ್ನು ಮುಗಿಸ್ಕೊಂಡು ಜೋಗಪಳ್ಳಿ ಹೋಗ್ತದೆ. ಓಕೆ, ಈ ಥರ ಒಂದು ಒಳ್ಳೆ ಶಾಸಕರು ತಮಗೆಲ್ಲರಿಗೂ ಸಿಕ್ಕಿದ್ದು ನಮ್ಮ ಅದೃಷ್ಟ. ನಮಸ್ಕಾರ. ನಮ್ಮ ಜನಪ್ರಿಯ ಶಾಸಕರು BDA ಅಧ್ಯಕ್ಷರಾಗಿರೋ NA ಹ್ಯಾರಿಸ್ ಅವರ ಒಂದು ಅಧ್ಯಕ್ಷತೆಯಲ್ಲಿ BDA ವತಿಯಿಂದ ಸುಮಾರು 30 ಕೋಟಿಯಷ್ಟು ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ಶಂಕುಸ್ಥಾಪನೆ ಮಾಡಿದ್ದಾರೆ. ನಮ್ಮ ಎಲ್ಲ ಶಾಂತಿನಗರದ ನಮ್ಮ ಎಲ್ಲ ಪಕ್ಷದ ಮುಖಂಡರಿರ್ಬೋದು, ಸಾರ್ವಜನಿಕರು ಎಲ್ರಿಗೂ ಇದು ಈ ಒಂದು ಮಾಡ್ತಿರೋ ಅಂಥ ಒಂದು ಅಭಿವೃದ್ಧಿ ಕೆಲಸದಿಂದ ಎಲ್ರಿಗೂ ಬಹಳಷ್ಟು ಒಳ್ಳೆಯದಾಗ್ತದೆ ಅಂತ ನಮಗೆಲ್ರಿಗೂ ಸಂತೋಷ, ಅದನ್ನು ತಮ್ಮಲ್ಲಿ ವ್ಯಕ್ತಪಡಿಸ್ತಾ ಇದ್ದೀವಿ. ಇವತ್ತೇನು ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ, 2008ರಿಂದನೂ ಅಭಿವೃದ್ಧಿ ಕಾರ್ಯ ನಡೀತಾನೆ ಇದೆ. ಅದೇನು ವಿಶೇಷವಾಗಿ ಇವತ್ತು ಅವರು ಯಾವತ್ತು ಶಾಸಕರಾಗಿ ಈ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾದ ನಿರಂತರವಾಗಿ ಅಭಿವೃದ್ಧಿ ಕಾರ್ಯ ನಡೀತಾನೆ ಇದೆ. ಜನರಿಗೋಸ್ಕರ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ರಾತ್ರಿ ಅವರು ಶ್ರಮಜೀವಿ, ಕಾಯಕವೇ ಕೈಲಾಸ ಅಂತ ಏನು ಹೇಳ್ತಾ ಇದ್ದಾರೆ, ಆ ರೀತಿ ಅವರು ಜನಪರ ಕಾರ್ಯಕ್ರಮಗಳನ್ನ ಸಾಕಷ್ಟು ಹಮ್ಮಿಕೊಂಡು ಬಂದಿದ್ದಾರೆ. ಸರ್, ಇವತ್ತು ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಶಾಸಕರು, ಇವತ್ತು ನಮ್ಮ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ NA ಹ್ಯಾರಿಸ್ ಅವರು ಇವತ್ತು ಎಲ್ಲ ಕಡೆಯೂ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಕಡೆ ಗುದ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕಂದರೆ ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಒಂದು ಕಾಲದಲ್ಲಿ ಇಡೀ ಸ್ಲಮ್ ಅಂತ ಅನ್ಸ್ಕೊಂಡಿದ್ದಂಥ ಕ್ಷೇತ್ರ ಇವರು ಬರೋಕ್ಕೆ ಮುಂಚೆ. ಈಗ ಇಡೀ ಕ್ಷೇತ್ರವನ್ನು ಬದಲಾವಣೆ ಆಗಿ ಲೇಔಟ್ ಆಗಿ ಪರಿವರ್ತನೆ ಆಗಿದೆ. ಅವತ್ತಿನ ಕಾಲದಲ್ಲಿ 500 ರೂಪಾಯಿ ತಗೊಳಕ್ಕೆ ಜಾಗ ತಗೊಳ್ಬೇಕಾದ್ರೂ 500 ರೂಪಾಯಿ 600 ರೂಪಾಯಿ ಇತ್ತು. ಅವತ್ತಿಗೆ 500 ರೂಪಾಯಿ 600 ರೂಪಾಯಿ ಇರುವಂಥ ಜಾಗ ಇವತ್ತಿಗೆ 25,000, 30,000, 40,000, 50,000 ಅಂತ 1 ಸ್ಕ್ವೇರ್ ಫೀಟ್ಗೆ ಹೋಗ್ತಾ ಇದೆ. ಅಂದರೆ ಅದಕ್ಕೆ ಕಾರಣಕರ್ತರು ಯಾರು ಅಂದರೆ ನಮ್ಮ ಜನಪ್ರಿಯ ಶಾಸಕರು. ಅವ್ರು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು ಇವತ್ತು ಒಂದು ಕಡೆ ಮಾತ್ರ ಅವ್ರು ಇದು ಮಾಡ್ತಾ ಇಲ್ಲ, ಎಲ್ಲ ಕಡೆನೂ. ಇವತ್ತು ನೋಡಿ, ಮಕ್ಕಳ ಬಗ್ಗೆನೂ ಕಾಳಜಿ ವಹಿಸ್ಕೊಂಡು ಮಕ್ಕಳು ಆರೋಗ್ಯವಾಗಿ ಇರಬೇಕಂದ್ರೆ ಆಟ ಆಡಬೇಕಂತ ಹೇಳಿ ಇವತ್ತು ನಂದನ್ ಗ್ರೌಂಡ್ ಅಂತ ಇಲ್ಲಿ ಬಂದು ಇಲ್ಲಿ ಏನು ಅಭಿವೃದ್ಧಿ ಕೆಲಸ ಆಗಬೇಕಾಗಿದೆಯೋ BDA ಅಧಿಕಾರಿಗಳನ್ನ ಜೊತೆ ಕರ್ಕೊಂಡು ಬಂದು ತೋರಿಸಿ ಇದನ್ನು ಗುದ್ಲಿ ಪೂಜೆ ಮಾಡಿದ್ದಾರೆ ಸರ್.